ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇನ್ನು ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಹೇಗಿರುತ್ತೆ ಗ್ರಹಗಳ ಒಂದು ಸ್ಥಾನಮಾನ, ಇದರಿಂದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಗುರುಗ್ರಹ ನಿಮ್ಮ 8ನೇ ಮನೆ, 9ನೇ ಮನೆ, 10ನೇ ಮನೆ, 3 ಮನೆಗಳಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಮೊದಲನೇದಾಗಿ 8ನೇ ಮನೆ ಅಂತ ತಗೊಂಡಾಗ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಅಂದ್ರೆ ಅನಿರೀಕ್ಷಿತವಾದ ಹಣ ಬರೋದಾಗಿರ್ಬೋದು, ಹಣದ ಲಾಸ್ ಆಗೋದಾಗಿರ್ಬೋದು, ಅಥವಾ ಅನಿರೀಕ್ಷಿತವಾದ ಕೆಲವೊಂದು ಸಂಬಂಧಗಳು ಉತ್ಪತ್ತಿ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಏನು ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಗೊತ್ತಿಲ್ದೇನೆ ಅದು ಉದ್ಭವ ಆಗ್ಬಿಟ್ಟಿರುತ್ತೆ. ಸೊ ಏನೋ ಸಿಂಪ್ಟಮ್ಸ್ ಬಂದಾಗ ಅದನ್ನ ಆಗಿಂದಾಗ್ಲೇ ವೈದ್ಯರ ಸಲಹೆ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಇಲ್ಲಾಂದ್ರೆ ಅದು ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನ ಗುರು ನಿಮ್ಮ 9ನೇ ಮನೆಗೆ ಸಂಚಾರ ಆದಾಗ ನಿಮ್ಗೆ ಗುರುಬಲ ಬರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾದ ಒಂದು ಸಮಯ ಆಗಿರುತ್ತೆ. ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದುವರಿತೀರಾ, ಒಳ್ಳೆ ಮಾರ್ಕ್ಸ್ ನ ತಗೊಂತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲೂ ಕೂಡ ನೀವು ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ನ ತಗೊಂಡು ಮುಂದುವರಿತೀರಾ. ನಿಮ್ಗೂ ಕೂಡ ಒಂದು ಒಳ್ಳೊಳ್ಳೆ ಉದ್ಯೋಗ ಅವಕಾಶ ಬರುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮತ್ತೆ ನಿಮ್ಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ತಂದೆಯ ಒಂದು ಆಶೀರ್ವಾದ ಸಿಗುವಂತ ಒಂದು ಸಮಯ ಕೂಡ ಆಗಿರುತ್ತೆ. ಇನ್ನು 10ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ನಿಮ್ಗೆ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ಅದರಲ್ಲೂ ಎಸ್ಪೆಷಲಿ ವ್ಯಾಪಾರಸ್ಥರಿಗೆ ತುಂಬಾ ಅಭಿವೃದ್ಧಿ ಆಗುವಂತ ಒಂದು ಸಮಯ ಆಗಿರುತ್ತೆ. ಹಾಗೆ ನಿಮ್ಗೆ ವ್ಯಾಪಾರದಲ್ಲಿ ಮುನ್ನಡೆಯುವಂಥದ್ದು, ಮತ್ತೆ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ಹೊಸ ಹೊಸ ಬ್ರಾಂಚಸ್ ನ ಮಾಡ್ಕೊಳ್ಳುವಂತ ಯೋಗ ಕೂಡ ನಿಮ್ಗೆ ಕೂಡಿ ಬರುತ್ತೆ. ಸೊ ಗುರುವಿನ ಒಂದು ಸಂಚಾರದಿಂದ ಏನು ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದ್ಭುತವಾದ ಬದಲಾವಣೆಗಳನ್ನ ನೀವು 2026ರಲ್ಲಿ ನೋಡಬಹುದು. ಇನ್ನ ಕೇತುವಿನ ಒಂದು ಸಂಚಾರ ಅಂತ ನೋಡಕ್ ಬಂದಾಗ, ಈಗ ಆಲ್ರೆಡಿ ಕೇತು ನಿಮ್ಮ 10ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ. ನಿಮ್ಗೆ ಏನಾಗ್ತಿದೆ ಅಂತಂದ್ರೆ, ನಾನು ಆಲ್ರೆಡಿ ಹೇಳ್ದೆ, ಈಗ ಗುರುವಿನ ಸಂಚಾರದಿಂದ ನಿಮ್ಗೆ ಅಭಿವೃದ್ಧಿ ಆಗತ್ತೆ, ಒಳ್ಳೆ ಅಪರ್ಚುನಿಟೀಸ್ ಬರುತ್ತೆ ಅಂತ. ಆದ್ರೆ 10ನೇ ಮನೆಯಲ್ಲಿ ಈಗ ಪ್ರೆಸೆಂಟ್ ಕೇತುವಿನ ಸಂಚಾರ ಇರೋದ್ರಿಂದ, ಕೇತು ಹೇಗೆ ಅಂತಂದ್ರೆ ಸ್ವಲ್ಪ ಅಡೆತಡೆಗಳನ್ನ ತಗೊಂಬಂದ್ ಕೊಡ್ತಾನೆ. ಅಂದ್ರೆ ಈಗ ಏನೋ ಒಂದು ಕೆಲ್ಸಕ್ಕೆ ಅಂತ ನಿಮ್ಗೆ ಫಿಕ್ಸ್ ಆಗಿರುತ್ತೆ, ಅದೇನೋ ಒಂದು ಅಡೆತಡೆ ಆಗುವಂಥದ್ದು, ಒಂದ್ 2-3 ಸತಿ ಅದು ಕಟ್ಟಾಗಿ 3ನೇ ಸತಿಗೆ ನಿಮ್ಗೆ ಆ ಕೆಲಸದ ಅವಕಾಶಗಳು ಸಿಗುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಆದ್ರೆ ಆಧ್ಯಾತ್ಮದ ಲೈನ್ ಅಲ್ಲಿ ಇರೋರಿಗೆ ಒಳ್ಳೆ ಜ್ಞಾನನ ತಗೊಂಬಂದ್ ಕೊಡ್ತಾನೆ. ನಿಮ್ಗೆ ಹೊಸ ಕೆಲಸದ ಬಗ್ಗೆ ಇವಾಗ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಏನಾದ್ರೂ ಒಂದು ಮಿಸ್ಟೇಕ್ ಆದಾಗೇನೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಗೋದು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಆ ಮಿಸ್ಟೇಕ್ ನ ನೀವು ಮಾಡಕ್ ಹೋಗೋದಿಲ್ಲ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಕೇತು ಕಲಿಸ್ಕೊಡ್ತಾನೆ, ಹೊಸ ಜ್ಞಾನಗಳನ್ನ ಕಲಿಸ್ಕೊಡ್ತಾನೆ. ಅದೊಂದು ಖುಷಿಯಾದ ವಿಷಯ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಸೈನ್ಸ್ ರಿಲೇಟೆಡ್ ವಿದ್ಯಾರ್ಥಿಗಳು ಇರ್ತೀರ ಅವರೆಲ್ಲರಿಗೂ ಕೂಡ, ಸಂಶೋಧನೆಯ ವಿದ್ಯಾರ್ಥಿಗಳು ಇರ್ತೀರ ಅವರೆಲ್ಲರಿಗೂ ಕೂಡ ಗುರುವಿನ ಒಂದು ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಕೇತುವಿನ ಅನುಗ್ರಹನು ತುಂಬಾ ಚೆನ್ನಾಗಿರುತ್ತೆ. ಇನ್ನ ರಾಹುವಿನ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದ್ರೆ, ರಾಹು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ಆಲ್ರೆಡಿ ನಿಮ್ಗೆ ಹೊಸ ಕಾರ್ ತಗೋಬೇಕು, ಹೊಸ ಮನೆ ತಗೋಬೇಕು, ಈ ಎಲ್ಲಾನು ಕೂಡ ನಿಮ್ದು ಪ್ಲಾನಿಂಗ್ಸ್ ಇರುತ್ತೆ. ಹೊಸ ಜಾಗ ತಗೋಬೇಕು, ಇದೆಲ್ಲ ಪ್ಲಾನಿಂಗ್ಸ್ ಇರುತ್ತೆ. ಅಥವಾ ಆಲ್ರೆಡಿ ಮನೆನ ರಿನೋವೇಟ್ ಮಾಡಿಸೋಂಥದ್ದು, ಒಡೆಯೋದು, ಕಟ್ಸೋದು, ಅಥವಾ ಬೇರೆ ಏನೋ ಇಂಟೀರಿಯರ್ ಮಾಡಿಸ್ಕೊಬೇಕು ಅಂತ ಆಲೋಚನೆಗಳನ್ನ ಮಾಡ್ತಿರ್ತೀರಾ. ಈಗ ಈ 2026ರಲ್ಲೂ ಕೂಡ ಅದೇ ರೀತಿ ಏನಾದ್ರೂ ಒಂದು ಹೊಸ ಆಲೋಚನೆಗಳನ್ನ ನೀವು ಮಾಡ್ತಾ ಇರ್ತೀರಾ, ಅದನ್ನ ಜಾರಿ ರೂಪಕ್ಕೂ ಕೂಡ ತಗೊಂಡ್ ಬರ್ತೀರಾ. ಆದ್ರೆ ರಾಹು ಏನ್ ಮಾಡ್ತಾನೆ ಅಂದ್ರೆ, ಸಮ್ಟೈಮ್ಸ್ ಏನಾಗುತ್ತೆ, ಎಲ್ಲ ಒಳ್ಳೇದನ್ನೇ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ, ಅದೇ ರೀತಿ ನಿಮ್ಗೆ ನೆಗೆಟಿವಿಟಿ ಕೂಡ ಮಾಡ್ಬಿಡ್ತಾನೆ. ಅಂದ್ರೆ ಇವಾಗ ಯಾವ್ದೋ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಒಂದ್ ಕಮ್ಮಿ ರೇಟಿಗೆ ಸಿಕ್ತು ಅಂತ ನೋಡಿದ್ರೆ ಅದು ಲಿಟಿಗೇಷನ್ ಪ್ರಾಪರ್ಟಿ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಅದನ್ನ ನೀವು ಏನು ಗೊತ್ತಿರೋರ ಹತ್ರ ಒಂದ್ 4-5 ಸತಿ ಪೇಪರ್ಸ್ ನ ಚೆಕ್ ಮಾಡಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅದೊಂದು ಕಡೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ರಾಹು ಏನೇ ಕೊಟ್ರು ಜಾಸ್ತಿನ ಕೊಡೋದ್ರಿಂದ ಒಳ್ಳೇದು ಕೆಟ್ಟದು ಎರಡನ್ನೂ ಕೂಡ ಜಾಸ್ತಿ ಕೊಟ್ಬಿಡ್ತಾನೆ. ಸ್ವಲ್ಪ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನಾದ್ರು ಜಾಗ ತಗೋತಾ ಇದೀರಾ ಅಂದಾಗ ಮಾತ್ರ ಸ್ವಲ್ಪ ಚೆಕ್ ಮಾಡಿ ತಗೊಳ್ಳೋದ್ರಿಂದ ಈ ನೆಗೆಟಿವಿಟಿಯಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಕ್ ಹೋದಾಗ, ಶನಿ ಬಂದು ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಏನು ಭಿನ್ನಾಭಿಪ್ರಾಯಗಳು ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಹಾಗೆ ಸರಿ ಹೋಗೋದು. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೇಮಿಗಳ ಮಧ್ಯದಲ್ಲೂ ಅಷ್ಟೇ ಚೆನ್ನಾಗೇ ಇರ್ತೀರಾ, ಹಾಗೆ ಜಗಳ ಮಾಡ್ಕೊಂಡ್ಬಿಡ್ತೀರಾ, ಮತ್ತೆ ಚೆನ್ನಾಗಾಗ್ತೀರಾ, ಈ ರೀತಿ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಆದ್ರೆ ಕೆಲವೊಂದು ಭಾಗ್ಯಗಳನ್ನ ಶನೇಶ್ವರ ಖಂಡಿತವಾಗ್ಲೂ ನಿಮ್ಗೆ ಕೊಡ್ತಾನೆ, ಒಂದೊಳ್ಳೆ ಅನುಕೂಲಗಳನ್ನ ಮಾಡ್ಕೊಡ್ತಾನೆ. ಮನೆಯಲ್ಲೂ ಕೂಡ, ಒಂದು ಕುಟುಂಬದಲ್ಲೂ ಕೂಡ ಹಾಗೇನೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ. 2 ಸಹ ಚೆನ್ನಾಗಿರ್ತಾರೆ, 2 ಸಹ ಚೆನ್ನಾಗಿರಲ್ಲ, ಈ ರೀತಿ ಅನುಭವಗಳನ್ನ ನೋಡ್ಕೊಂತಾನೆ ಇರ್ತೀರಾ. ಆದ್ರೆ ರಾಹುವಿನ ಪ್ರಭಾವದಿಂದ ಸ್ವಲ್ಪ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಗಮನ ಇಟ್ಟು ನೋಡ್ಕೊಬೇಕಾಗತ್ತೆ. ಇನ್ನ ಬೇರೆ ಗ್ರಹಗಳ ಒಂದು ಸ್ಥಾನಮಾನನ ಆಯಾ ಒಂದು ಸ್ಥಾನಮಾನದ ಪ್ರಕಾರವಾಗಿ ನಾವು ಹೇಳ್ಬೋದು. ಹಾಗೆ ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಕುಜ ಆಗಿರ್ತಾನೆ. ಸ್ವಲ್ಪ ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತಗೊಂತೀರಾ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಆಗಿರ್ಬೇಕು, ಸ್ವಲ್ಪ ಆಕ್ಸಿಡೆಂಟ್ ಗಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ
ಏನು ಕುಜನ ಒಂದು ಸ್ಥಾನಮಾನದ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಈಗಲೇ ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಓವರ್ ಆಲ್ ಆಗಿ ನೀವು ಸ್ವಲ್ಪ ಆತ್ರದ ನಿರ್ಧಾರ ತಗೊಳ್ಳೋರಾಗಿರ್ತೀರಾ. ಸ್ವಲ್ಪ ನಿಧಾನಗತಿಯಿಂದ ಎಲ್ಲಾ ಕೆಲಸಗಳನ್ನು ಮಾಡೋದು ತುಂಬಾ ಒಳಿತಾಗತ್ತೆ. ನೀವು ಕುಜನ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು ಅಥವಾ ಏನು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು, ಇದರಿಂದ ಏನಾಗುತ್ತೆ ನಿಮ್ಮ ರಾಶಾಧಿಪತಿಯ ಒಂದು ಅನುಗ್ರಹ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಇದರಿಂದ ಏನೇ ಕಷ್ಟಗಳು ಬಂದ್ರೂ ಕೂಡ ಅದರಿಂದ ನೀವು ಪಾರಾಗ್ತಾ ಬರ್ಬೋದು. ಹಾಗೆ ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ, ರಾಹು ನೋಡಿ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿದ್ದು ಡಿಸೆಂಬರ್ ಅಲ್ಲಿ ನಿಮ್ಗೆ 3ನೇ ಮನೆಗೆ ಬರ್ತಾನೆ. ಆವಾಗ ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಹೆಸರನ್ನ ತಗೊಂಬಂದು ಕೊಟ್ಬಿಡ್ತಾನೆ. ನಿಮ್ಮ ಮಾತಿಗೆ ಒಂಚೂರು ಮನ್ನಣೆ ಸಿಕ್ಕುತ್ತೆ. ಅರೆ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗತ್ತೆ ಅಂತ, ಯಾಕಂದ್ರೆ ರಾಹು ಏನ್ ಬೇಕಾದ್ರೂ ಮಾತಾಡಿಸ್ಬಿಡ್ತಾನೆ, ಅಲ್ಲೇ ಕೆಟ್ಟ ಹೆಸರನ್ನ ತಗೊಂಬಂದು ಕೊಟ್ಬಿಡ್ತಾನೆ, ಒಳ್ಳೆ ಹೆಸರನ್ನ ತಂದು ಕೊಟ್ಬಿಡ್ತಾನೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡೋದು ಮುಖ್ಯ ಆಗಿರುತ್ತೆ. ಸೊ ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ನೀವು ದುರ್ಗಾದೇವಿಯ ಹೆಚ್ಚು ಆರಾಧನೆ ಮಾಡ್ಬೇಕಾಗತ್ತೆ. ದುರ್ಗಾ ಸಪ್ತಶತಿ ಓದ್ಕೊಳ್ಳಿ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ. ಇದೆಲ್ಲದ್ರಿಂದನೂ ಕೂಡ ರಾಹು ನಿಮ್ಗೆ ಖಂಡಿತವಾಗ್ಲೂ ಒಲಿತಾನೆ. ಇನ್ನು ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಏನಾದ್ರು ಆಹಾರ ಪದಾರ್ಥಗಳಾಗಿರ್ಬೋದು, ಏನು ನಿಮ್ಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ನಿರ್ಗತಿಕರಿಗೆ, ಸ್ವಲ್ಪ ನೀಡ್ಫುಲ್ ಪೀಪಲ್ಗೆ ದಾನ ಧರ್ಮ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡಿ. ನಿಮ್ ಕೈ ಕೆಳಗಡೆ ಯಾರನ್ನ ಕೆಲಸ ಮಾಡ್ತಿದ್ರೆ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದನ್ನ ಮಾಡಿ. ಖಂಡಿತವಾಗ್ಲೂ ಶನೇಶ್ವರನ ಒಂದು ಅನುಗ್ರಹ ನಿಮ್ಗೆ ಆಗತ್ತೆ. ಇನ್ನು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಗುರುಗ್ರಹದ ಬೀಜ ಮಂತ್ರನ ಪಠನೆ ಮಾಡಿ. ನಿಮ್ಗೆ ಮನೆಯಲ್ಲಿ ಯಾರನ್ನ ಗುರು ಹಿರಿಯರಿದ್ರು ಕೂಡ ಅವ್ರ ಕಾಲ್ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಅಥವಾ ಅವ್ರಿಗೆ ಚಪ್ಪಲಿ ಕೊಡ್ಸೋದು, ಮೆಡಿಸಿನ್ ಕೊಡ್ಸೋದು, ಇದೆಲ್ಲ ಮಾಡೋದ್ರಿಂದನೂ ಕೂಡ ಗುರುವಿನ ಅನುಗ್ರಹ ನಿಮ್ಗೆ ಚೆನ್ನಾಗಾಗುತ್ತೆ. ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಆಹಾರ ಅರ್ಪಿಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಕೇತುವಿನ ಒಂದು ಅನುಗ್ರಹ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.